ಮಾಡ್ತಿದ್ದೀರಾ? ಯಾರು ನನ್ ಗೋಡೆ ಹಾಕಿದ್ದು? ಗುಡ್ ಜಾಬ್ ನಿಕ್ಕಿ. ಶಮಿ, ಇದು 2ನೇ ಸಲ ಅವಳನ್ನ ಈ ಥರ ಕೂಡ ಆಗ್ತಿರೋದು. ಅವಾಗೇನೋ ಫಸ್ಟ್ ಟೈಮು ಇನ್ನೋಸೆಂಟ್ ಇದ್ಲು. ಅವಳು ಆಗ್ಲೂ ಇನ್ನೋಸೆಂಟ್ ಅಲ್ಲ, ಈಗಲೂ ಇನ್ನೋಸೆಂಟ್ ಅಲ್ಲ ನಿಕ್ಕಿ. ಅದಕ್ಕೆ ಸ್ವಲ್ಪ ಟೆನ್ಷನ್ ಕಣೆ. ಅವಾಗ ಇನ್ನೋಸೆಂಟ್ ಅನ್ಕೊಂಡು ಲಾಕ್ ಮಾಡಿದ್ವಿ. ಈಗ ಅವಳು ಎಂತವಳು ಅಂತ ಗೊತ್ತಲ್ವಾ? ಅದಕ್ಕೆ ಏನ್ ಮಾಡ್ಕೋತಾಳೆ? ಕಂಪ್ಲೇಂಟ್ ಮಾಡಿದ್ರೆ ಯಾರ ಮೇಲೆ ಮಾಡ್ತಾಳೆ? ಅವಳನ್ನ ಕಂಡ್ರೆ ನಮ್ಗೆ ಆಗಲ್ಲ ಅಂತ ಗೊತ್ತು. ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ ನಾವೇ ಅವಳನ್ನ ಕೂಡ್ ಹಾಕಿದೀವಿ ಅಂತ ಅವಳ ಹತ್ರ ಏನಾದ್ರೂ ಸಾಕ್ಷಿ ಇದೆಯಾ? ಯಾರೋ ಇಳ್ದು ಕೂಡ್ ಹಾಕಿದ್ದಾರೆ ಅಂತ ಕಂಪ್ಲೇಂಟ್ ಮಾಡ್ಕೋಬೇಕಷ್ಟೆ. ಹೇಗಿದ್ರು ಈ ಬ್ಲಾಕಲ್ಲಿ ಯಾವ ಕ್ಯಾಮೆರಾಸು ಇಲ್ಲ. ಯಾರಾದ್ರೂ ಬಾಗಿಲು ತೆಗೀರಿ. ನಾನು ಹೆಚ್ಚೋಡಿ ನಾ ಮೀಟ್ ಮಾಡಕ್ ಹೋಗ್ಬೇಕು. ಆದಿ, ನನಗೆ ಗೊತ್ತು ಆದಿ, ಇಂಥ ಚೀಪ್ ಕೆಲಸ ಎಲ್ಲ ನೀನೇ ಮಾಡಿರ್ತೀಯ. ನೀನು ನಿನ್ನ ಫ್ರೆಂಡ್ಸ್ ಸೇರ್ಕೊಂಡೇ ಮಾಡಿರ್ತೀರಾ. ಆದಿ ಪ್ಲೀಸ್ ಆದಿ, ಹೀಗೆಲ್ಲ ಮಾಡಬೇಡ. ಬಾಗಿಲು ತೆಗಿ ಆದಿ. ಶಮಿ ಬಾಯ್. ಶಮಿ ಬಾ, ಆದಿಗೆ ಹೇಳೋಣ ವಿಷಯ ಸಕ್ಸಸ್ ಅಂತ. ಯಾವ ವಿಷಯನೇ? ಇನ್ಯಾವುದೇ ಲಕ್ಷ್ಮಿ ಲಾಕಿಂಗ್ ವಿಷಯನೇ. ನೋನು, ಅವನಿಗೆ ಗೊತ್ತಾಗಬಾರ್ದು. ಅಂದರೆ ಆದಿಗಿದು ಗೊತ್ತಿಲ್ವಾ? ನೋವೇ, ಆದಿಗೆ ಐಡಿಯಾನೂ ಇಲ್ಲ. ಆದರೆ ಈ ಐಡಿಯಾ ಕೊಟ್ಟಿದ್ದು ಆದಿನೇ. ಅವನಿಗೆ ಐಡಿಯಾನೂ ಇಲ್ಲ, ಆದ್ರೆ ಐಡಿಯಾ ಕೊಟ್ಟಿದ್ದು ಅವನೇ ಅಂದ್ರೆ ಏನರ್ಥ ಶಮಿ? ನಿಧಾನಕ್ಕೆ ಅರ್ಥ ಆಗುತ್ತೆ. ಆದರೆ ಸದ್ಯಕ್ಕೆ ಈ ವಿಷಯದ ಬಗ್ಗೆ ಆದಿಗೇನು ಗೊತ್ತಾಗಬಾರ್ದು. ಆರ್ ಯು ಗೈಸ್ ವಿತ್ ಮೀ? ಯೆಸ್ ಯೆಸ್, ಮೀ ಟು. ಏನಾಯ್ತು ಶಮಿ? ಲವ್ ಏನಾಯ್ತು? ನಾನು ನಿಮ್ಮ ಜೊತೆ ಇದ್ದೀನಿ. ಐ ಮೀನ್ ಕರೆಕ್ಟ್ ಆಗಿದೆ. ಆದಿನೇ ಈ ಕೆಲಸ ಮಾಡಿರೋದು. ನನ್ನ ಗೋಳೊಯ್ಕೋಬೇಕು ಅಂತ ನನ್ನ ಕೂಡಾಕಿದ್ದಾನೆ. ಜೈ, ಜೈ ನನ್ನನ್ನು ಬಿಟ್ಟು ಹೋಗ್ಬೇಡ. ಜೈ, ಜೈ ನನ್ನನ್ನು ಬಿಟ್ಟು ಹೋಗ್ಬೇಡ. ಜೈ, ಜೈ, ಜೈ ನನ್ನನ್ನು ಬಿಟ್ಟು ಹೋಗ್ಬೇಡ. ಜೈ ನನ್ನ ಬಿಟ್ಟು ಹೋಗ್ಬೇಡ. ಜೈ, ಜೈ.